ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಫುಲ್ ಡೇ ನಾನ್ ವೆಜ್ ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ. ನಾನು ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಮಾಡ್ತೀನಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ. ಇದು ಮಟನ್ನು, ಇದು ಚಿಕನ್ ಫ್ರೈಗೆ, ಇದು ಕಬಾಬ್ಗೆ. ಆ್ಯಂಡ್ ಬೋಟಿ ಕ್ಲೀನ್ ಮಾಡ್ತಾವ್ರೆ. ಇದಕ್ಕೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ಆ್ಯಂಡ್ ನೋಡಿ, ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಬೋಟಿ ಕ್ಲೀನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಮಟನ್ನು ಮತ್ತು ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಚಕ್ಕೆ, ಲವಂಗ ಆ್ಯಂಡ್ ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಣಸು, ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಕಡಲೆಪಪ್ಪು, ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೊಡೋದಷ್ಟೇ. ಮಿಕ್ಸಿಗೆ ಮಸಾಲೆ ಪುಡಿ, ಖಾರದ ಪುಡಿ ಮತ್ತು ಇದನ್ನು ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ಅದ್ರಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ನಾನು ಚಿಕನ್ಗೆ ಬೇರೆ ಮಟನ್ಗೆ ಬೇರೆ ಅಂತ ಏನು ರುಬ್ಕೊಳ್ಳೋದಿಲ್ಲ. ಎರಡಕ್ಕೂ ಒಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೊಳ್ಳೋದು. ಅದನ್ನೇ ಚಿಕನ್ಗೂ ಅದನ್ನೇ ಹಾಕೋದು, ಮಟನ್ಗೂ ಅದನ್ನೇ ಹಾಕೋದು. ಬೆಳಿಗ್ಗೆ ಟಿಫನ್ಗೆ ಚಿಕನ್ ಗ್ರೇವಿ ಮತ್ತು ಮಟನ್ ಸಾಂಬಾರು, ಮುದ್ದೆ, ಬಿರಿಯಾನಿ ಇಷ್ಟೂ ಆಗಿತ್ತು. ಆ್ಯಂಡ್ ಮಧ್ಯಾಹ್ನಕ್ಕೆ ಬೋಟಿ ಮಾಡಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಯಾವ ಥರ ಮಾಡಿದ್ದೆ, ಏನೇನೆಲ್ಲ ಹಾಕಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಂದರೆ ತುಂಬಾ ಸಖತ್ತಾಗಿ ಬಂದಿತ್ತು. ಎಲ್ಲನೂ ಚೆನ್ನಾಗಿತ್ತು. ಬಿರಿಯಾನಿನೂ ಚೆನ್ನಾಗಿತ್ತು ಆ್ಯಂಡ್ ಬೋಟಿನೂ ಸಖತ್ತಾಗಿತ್ತು. ನೋಡಿ, ನಾನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಐದು ಗಂಟೆಗೆ ಟೈಮು, ಬೆಳಗಿನ ಜಾವ 5 ಗಂಟೆ. ಕೇಸಿ ಅಡುಗೆ ಮಾಡ್ತಾಯಿದ್ದೆ. ಆಯಿತು, ಎಲ್ಲ ಆಗಿತ್ತು. ಇದನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು, ಅದು ಚಿಕನ್ನು, ಇದು ಮಟನ್ನು, ಎರಡಕ್ಕೂ ಮಸಾಲೆ ಆಡ್ದು ಅದಕ್ಕೆ ಹಾಕಿ ಕೂಗಿಸಿ ತಿನ್ನೋದಷ್ಟೇ. ಆ್ಯಂಡ್ ಅಲ್ಲಿ ಬೋಟಿ ರೆಡಿಯಾಗೈತೆ, ಅದಿನ್ನೂ ಮಾಡಿಲ್ಲ, ಮಾಡಬೇಕು. ಬೋಟಿ ಫ್ರೈ ಮಾಡ್ತೀನಿ ಗೈಸ್. ನೋಡಿ, ನಿಮಗೂ ಹೇಳ್ಕೊಡ್ತೀನಿ. ಲಾಸ್ಟ್ ಟೈಮ್ ನೀವು ರೆಸಿಪಿ ತೋರಿಸ್ತಿದ್ದೀನಿ ನಾನು, ಅದರಿಂದ ಇಲ್ಲ ರೆಸಿಪಿ ತೋರಿಸ್ತಾ ಇಲ್ಲ. ಸುಮ್ಮನೆ ಆಗಾಗೆ ಟೈಲರೇ ಇಲ್ಲ, ಆಗಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಮಟನ್ ಸಾರು ರೆಡಿಯಾಗಿದೆ. ಇದನ್ನು ಜಸ್ಟ್ ಕಾಯಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ನೋಡಿ. ಆ್ಯಂಡ್ ಇಲ್ಲಿ ಬೋಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಚಿಕನ್ನು ರೆಡಿಯಾಗಿದೆ. ಇಲ್ಲಿ ಫುಲ್ ಎಣ್ಣೆ ಇದ್ರೂ ಟೇಸ್ಟ್ ಅಲ್ವಾ. ನೋಡಿ, ಚಿಕನ್ನು, ಇದು ಬೋಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಟನ್ನು ಚಿಕನ್ ರೆಡಿ ಆಯಿತು. ಬೋಟಿ ಇವಾಗ ಮಾಡ್ತಾಯಿದ್ದೀನಿ. ನಿಮ್ಗೆ ರೆಸಿಪಿ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಬೋಟಿನ ಎಲ್ಲ ಕ್ಲೀನ್ ಮಾಡಿ ಒಂದು 7-8 ಸಲ ತೊಳ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಅದಕ್ಕೆ ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಶುಂಠಿ, 1 ಸ್ಪೂನ್ ಆಗೋಷ್ಟು ಗಸಗಸೆ, ಕೊತ್ತಂಬರಿ ಆ್ಯಂಡ್ ಇದು
ಕೊಬ್ಬರಿ ಇಷ್ಟನ್ನು ಮಿಕ್ಸಿಗೆ ಹಾಕೊಬೇಕು. ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಇದನ್ನು ನಾನು 5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ತೋರಿಸಿದಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲ ರುಬ್ಬಿ ಇದರಲ್ಲಿ ಹಾಕಿ ಆ್ಯಂಡ್ ಮಸಾಲೆ ಪುಡಿ, ಖಾರದ ಪುಡಿ ಎಲ್ಲ ಇದರಲ್ಲಿ ಹಾಕ್ಕೊಂಡು 5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ತೋರಿಸ್ತೀನಿ ಬನ್ನಿ ಏನು ಮಾಡಬೇಕು ಇದನ್ನು ಅಂತ. ಬನ್ನಿ ಇದನ್ನು ಫ್ರೈ ಮಾಡಿಕೊಂಡು ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇದನ್ನ ಎತ್ತಿ ಆ ಬಾಣಲಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡೋದು ಅಷ್ಟೇ. ಬೋಟಿಗೋಚ್ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ಮಾಡಿ ನೋಡಿ ಗೈಸ್. ನೋಡಿ ರೆಡಿಯಾಗಿದೆ ಬೋಟಿ ಫ್ರೈ. ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಫುಲ್ ಗ್ರೇವಿ ಥರ, ಅಷ್ಟು ನೀರಾಗಿ ಏನು ಮಾಡಿಲ್ಲ ನಾನು. ಈ ಥರ ಫುಲ್ ಗೊಜ್ಜು ಥರ ಮಾಡಿದ್ದೀನಿ. ಬೋಟಿ ಗೊಜ್ಜು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ತಿಂದ್ಬಿಟ್ಟು ಚೆನ್ನಾಗಿದೆ ಕಮೆಂಟ್ ಮಾಡಿ ನನಗೆ. ನೋಡಿ ಸಖತ್ತಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿದೆ. ನೋಡಿ ಜಾಸ್ತಿ ತೆಳ್ಳಕ್ಕೆ ಮಾಡಿಲ್ಲ ನಾನು. ಇಲ್ಲಿ ಬಿರಿಯಾನಿ ಮಾಡೋಣ ಅಂತ ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ನೋಡಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಆವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಹಾಕ್ತೀರಾ? ನಾನಂತೂ ಹಾಕ್ತೀನಪ್ಪ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫುಲ್ ಗ್ರೇವಿ ಥರ ಯಾವ ಥರ ಇದೆ. ಆ್ಯಂಡ್ ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಲಾಸ್ಟಲ್ಲಿ ಯಾವ ರೀತಿ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಎಂಜಾಯ್ ಮಾಡಿ. ನೋಡಿ ಬಿರಿಯಾನಿ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಚಿಕನ್ ಮಟನ್ ಬಿರಿಯಾನಿ ಪೌಡರ್ ಇದು. ಬಿರಿಯಾನಿಗೆ ನಾನು ಇದನ್ನು ಕಂಪಲ್ಸರಿ ಹಾಕ್ತೀನಿ. ಒಬ್ಬೊಬ್ರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಬಿರಿಯಾನಿ ಪೇಸ್ಟ್ ಅಂತಲೂ ಬರುತ್ತೆ, ಅದು ತಗೊಂಡು ಹಾಕಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಎರಡು ಚೆನ್ನಾಗಿರುತ್ತೆ. ಯಾವುದಾದ್ರೂ 2:1 ಯಾವುದಾದ್ರೂ ಹಾಕ್ಕೊಬೋದು. ಆ್ಯಂಡ್ ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅಕ್ಕಿ ಅಂದರೆ ನಾವು ಎಷ್ಟು ಅಕ್ಕಿ ಹಾಕೋತಿರೋ ಅದು 1:2 ಅಂತ ನೀರು ಹಾಕ್ಕೋಬೇಕು. ಆ್ಯಂಡ್ ನೋಡಿ ಕೊತ್ತಂಬರಿ ಮತ್ತು ಲೆಮೆನ್ನು ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಇವೆರಡೂ ಹಾಕ್ಬಿಟ್ಟು ನೋಡಿ ಕೊತ್ತಂಬರಿ ಹಾಕಿ ಮತ್ತು ಲೆಮನ್ ಸ್ವಲ್ಪ ಫುಲ್ ಎಲ್ಲ ಹಿಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ 1 or 2 ವಿಜಿಲ್ ಬಂದರೆ ಬಿರಿಯಾನಿ ರೆಡಿ ಟು ಈಟ್. ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. 1 or 2 ವಿಜಿಲ್ ಬಿರಿಯಾನಿ ರೆಡಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾವಾಗಲಾದ್ರೂ ರೆಸಿಪಿ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂದರು. ನನಗಂತೂ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ಸಖತ್ ಟೇಸ್ಟಿಯಾಗಿತ್ತು, ಸಖತ್ ಇಷ್ಟ ಆಯಿತು. ನೋಡಿ ಸಖತ್ತಾಗಿತ್ತು ಬಿರಿಯಾನಿ ಮಾತ್ರ. ಎಲ್ಲರಿಗೂ ಹಾಕ್ಕೊಟ್ಟು ನಾನು ಊಟ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೆ. ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಯಾವಾಗಲಾದ್ರೂ ರೆಸಿಪಿನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಹಾಗೇನೆ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ನಿಮಗೂ ರೆಸಿಪಿ ತೋರಿಸ್ತೀನಿ. ಫಸ್ಟ್ ಕಬಾಬ್ ಪೌಡರ್ ಹಾಕ್ಕೊಳ್ಳಿ ಆ್ಯಂಡ್ ಕಾರ್ನ್ಫ್ಲೋರ್ ಹಾಕಿ, ಯಾಕಂದರೆ ಅದು ರೋಸ್ಟಾಗೆ ಚೆನ್ನಾಗಾಗುತ್ತೆ. ತಿನ್ನೋದಕ್ಕೂ ಅಷ್ಟೇ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 4 ಮೊಟ್ಟೆ ತೊಗೊತಾ ಇದ್ದೀನಿ ನಾನು. ಆ ಮೊಟ್ಟೆನೆಲ್ಲ ಹೊಡ್ಕೊಂಡು ಅದರಲ್ಲಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕ್ಲೀನಾಗೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ನೋಡಿಸ್ತೀನಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ. ನೋಡಿ ಸ್ಪೂನ್ ಎತ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ಪೇಸ್ಟ್ ಆಗಬೇಕು. ನೋಡಿ ಈ ಥರ ನಾನು ನೋಡಿಸ್ತಾ ಇದ್ದೀನಲ್ಲ ಆ ಥರ ಫುಲ್ಲು ಪೇಸ್ಟ್ ಥರ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದು ಯಾವ ಥರ ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಎಲ್ಲ ಚಿಕನ್ಗೆ ಫುಲ್ ಮ್ಯಾರಿನೇಟ್ ಆಗಬೇಕು. ಅಂದರೆ ಚಿಕನ್ ಫುಲ್ ಅದನ್ನು
ಎಲ್ಲ ಹೀರ್ಕೋಬೇಕು. ನೋಡಿಸ್ತೀನಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ. ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಲೆಮನ್ ಸ್ವಲ್ಪ, ಒಂದು ಲೆಮನ್ನು 2 ಪೀಸ್ ಮಾಡಿಕೊಂಡು ಈ ಥರ ಫುಲ್ ಅದರಲ್ಲಿರೋಂಥ ರಸ ಎಲ್ಲನೂ ಅದಕ್ಕೆ ಫುಲ್ಲು ಕ್ಲೀನಾಗಿ ಹಿಂಡ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು ಅದಕ್ಕೆ ಬರಬೇಕು ನೋಡಿ, ಈ ಥರ ಫುಲ್ ಮ್ಯಾರಿನೇಟ್ ಆಗಬೇಕು. ಇಷ್ಟೇ ನೋಡಿ, ಮಟನ್ ಸಾರು ರೆಡಿಯಾಗಿದೆ. ತುಂಬಾ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹೇ ಶೇಕೆಂಡ್ ಕೊಡಮ್ಮ, ಶೇಕೆಂಡ್ ಕೊಡು. ಥ್ಯಾಂಕ್ಸ್ ಇಸ್ಕಪ್ಪು. ಅಲ್ಲೋಡು ನೋಡ್ದಾ? ನೀನು ಇಸ್ಕಮ್ಮ ಅಮ್ಮ, ನೀನು ಹಾಂ ಅಪ್ಪು ಕಚ್ಚಿಬಿಡ, ಸುಮ್ಮನೆ ಇರು. ಹಾಗೇನೆ ಮನೆ ಮುಂದೆ ಎಲ್ಲ ಕಾಂಕ್ರೀಟ್ ಹಾಕ್ಸಿತ್ತು. ಅದಕ್ಕೆಲ್ಲ ತಂದೆ ಮಗ ಇಬ್ಬರು ಸೇರ್ಕೊಂಡು ನೀರೆಲ್ಲ ಬಿಡ್ತಾಯಿದ್ರು. ಬೇಸಿಗೆ ಆಗಿರೋದ್ರಿಂದ ಒಂದು ದಿನಕ್ಕೆ 3 ಟೈಮ್ಸ್ ನೀರು ಬಿಡಬೇಕು ಅದಕ್ಕೆ. ನೋಡಿ ಎಲ್ಲ ನೀರು ಬಿಡ್ತಾಯಿದ್ರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತಗೊಂಡೆ. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.